ವಿ4ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣದ ಚುನಾವಣಾ ಪಯಣ. ನಿನ್ನೆ BJP ಅಭ್ಯರ್ಥಿಯಾಗಿರುವಂಥ ಮಂಡಿಯಲ್ಲಿ ಸ್ಪರ್ಧಿಸಿರುವಂಥ ಹಿಂದಿ ಚಲನಚಿತ್ರ ತಾರೆ ಕಂಗನಾ ರನೌತ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಭಾರತದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅವರು ಅಂತ. ಇದು ಕೇಳಲು ವಿನೋದವಾಗಿದ್ದರೂ ಕೂಡ ಇದು ಒಂದು ರೀತಿಯಲ್ಲಿ ಸತ್ಯ. ತಾಂತ್ರಿಕವಾಗಿ ಸತ್ಯವಲ್ಲ, ಆದರೆ ಇನ್ನೊಂದು ರೀತಿಯಲ್ಲಿ ಅದನ್ನು ಸತ್ಯ ಅಂತ ಒಪ್ಪಬೇಕಾಗ್ತದೆ. ಯಾವಾಗ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಪ್ರಧಾನಿ ಆದರು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಹೇಳಬಹುದು. ಆದರೆ ಅದು ಒಂದು ಹೋರಾಟದ ಸಮಯದ ಹೋರಾಟಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಭಾರತವು ಸ್ವಾತಂತ್ರ್ಯವಾಗುವುದಕ್ಕೆ ಮುಂಚೆ ಆಜಾದ್ ಹಿಂದ್ ಫೌಜ್ ಜಪಾನ್ ಸೇನೆಯ ನೆರವಿನಿಂದ ಬರ್ಮಾದಲ್ಲಿ, ಸಿಂಗಾಪುರದಲ್ಲಿ ತನ್ನ ವಿಜಯವನ್ನು ಸಾಧಿಸಿತ್ತು. ಆಗ ಅಲ್ಲಿ ಅವರೊಂದು ತಾತ್ಕಾಲಿಕ ಸರಕಾರವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದರು 1944ರಲ್ಲಿ. ಅದರ ಪ್ರಧಾನಮಂತ್ರಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರೇ ಇದ್ದರು. ಅದನ್ನು ಅಧಿಕೃತ ಅಥವಾ ಚುನಾಯಿತ ಸರಕಾರ ಅಲ್ಲದೇ ಇದ್ದರೂ ಕೂಡ ಅವರು ಒಂದು ಸರಕಾರವನ್ನು, ತಾತ್ಕಾಲಿಕ ಸರಕಾರವನ್ನು ಸ್ಥಾಪಿಸಿದ್ದು ಮತ್ತು ಅವರು ಪ್ರಧಾನಿ ಆಗಿದ್ದುದು ಸತ್ಯ. ಆದುದರಿಂದ ಕಂಗನಾ ರನೌತ್ ಅವರ ಮಾತನ್ನು ಸುಳ್ಳು ಅಂತ ಸಾರಾಸಗಟಾಗಿ ತಳ್ಳಿ ಹಾಕುವುದು ಸಾಧ್ಯವಿಲ್ಲ. ಹಾಗೆಂದು ಅದನ್ನು ಭಾರತದ ಪ್ರಥಮ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಅಧಿಕೃತ ಪಟ್ಟಿಯಲ್ಲಿ ಹಾಕುವುದು ಕೂಡ ಸಾಧ್ಯವಿಲ್ಲ. ಅದೊಂದು ತಾಂತ್ರಿಕ ಸಾಧ್ಯತೆ ಅಥವಾ ಭಾವನಾತ್ಮಕ ಸಾಧ್ಯತೆ ಅಂತ ಅಷ್ಟೇ ಹೇಳ್ಬೋದು. ಇನ್ನು ಏಪ್ರಿಲ್ 26ಕ್ಕೆ ನಡೆಯಲಿರುವಂಥ ಕರ್ನಾಟಕದ ಮೊದಲ ಹಂತದ ಹಾಗೂ ದೇಶದ 2ನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕದ ತೆಂಕಣ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು, ಕ್ಷೇತ್ರ ಪರಿಚಯಕ್ಕೆ ಹೋಗುವುದಾದರೆ ನಾವಿಂದು ಬೆಂಗಳೂರು ದಕ್ಷಿಣ, ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೇವೆ. ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರವನ್ನು ಬ್ರಾಹ್ಮಣರ ಲೋಕಸಭಾ ಕ್ಷೇತ್ರ ಅಂತ ಹೇಳ್ಬೋದು. ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರು ಒಕ್ಕಲಿಗರು ಮತ್ತು ಬ್ರಾಹ್ಮಣರು. ಬೇರೆ ಮತದಾರರ ಸಂಖ್ಯೆ ಕಡಿಮೆ. ಆದರೆ ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಆದ್ದರಿಂದ ಈಗ ಎಲ್ಲ ಕಡೆ ಜನರು ಇಲ್ಲಿ ಸೇರಿದ್ದಾರೆ. ಆದರೂ ಕೂಡ ಇಲ್ಲಿ ಒಕ್ಕಲಿಗರು ಮತ್ತು ಬ್ರಾಹ್ಮಣರು ಹೆಚ್ಚಿನ ಮತದಾರರಿದ್ದಾರೆ. ಆದರೆ ಬ್ರಾಹ್ಮಣರೇ ಹೆಚ್ಚು ಬಾರಿ ಗೆದ್ದಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಲ್ಲದೆ ಈ ಲೋಕಸಭಾ ಕ್ಷೇತ್ರವು ನಿರಂತರವಾಗಿ ಇದ್ದ ಲೋಕಸಭಾ ಕ್ಷೇತ್ರ ಅಲ್ಲ. 1951ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಮೊದಲು ನಡೆದ ಚುನಾವಣೆಯಲ್ಲಿ ಮೈಸೂರು ರಾಜ್ಯದ ಒಂದು ಲೋಕಸಭಾ ಕ್ಷೇತ್ರವಾಗಿತ್ತು ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರ. ಆದರೆ ಕರ್ನಾಟಕ ಏಕೀಕರಣ ಆದ ಮೇಲೆ 1956ರಲ್ಲಿ ಈ ಲೋಕಸಭಾ ಕ್ಷೇತ್ರ ರದ್ದಾಯಿತು. ಹಾಗಾಗಿ ಬೆಂಗಳೂರು ಲೋಕಸಭಾ ಕ್ಷೇತ್ರವು 1957ರಿಂದ 77ರವರೆಗೆ 20 ವರ್ಷ ಇರಲಿಲ್ಲ. ಹಾಗಾಗಿ ಲೋಕಸಭಾ ಕ್ಷೇತ್ರವಿಲ್ಲದ ಮೇಲೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಇರುವುದು ಕೂಡ ಸಾಧ್ಯವಿಲ್ಲ. 1951ರಲ್ಲಿ ಮೈಸೂರು ರಾಜ್ಯದಲ್ಲಿದ್ದಂಥ ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. 1977ರಲ್ಲಿ ಮತ್ತೆ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. 20 ವರ್ಷ ಲೋಕಸಭಾ ಕ್ಷೇತ್ರ ಅಸ್ತಿತ್ವದಲ್ಲಿ ಇರಲಿಲ್ಲ ಬೆಂಗಳೂರು ತೆಂಕಣ. 1977ರಿಂದ ಮತ್ತೆ ಅಸ್ತಿತ್ವಕ್ಕೆ ಬಂದಾಗ ಇಲ್ಲಿ ನಿರಂತರವಾಗಿ ಮೊದಲಿಗೆ 3 ಬಾರಿ ಜನತಾದ ಪಕ್ಷದವರು ಗೆದ್ದರು. ಜನತಾ ಪಕ್ಷದವರು ನಿರಂತರವಾಗಿ 77ರಿಂದ ನಿರಂತರ 3 ಬಾರಿ. ಅವೆಲ್ಲ ಅರ್ಧರ್ಧ ಲೋಕಸಭಾ ಕ್ಷೇತ್ರ. ಯಾಕಂದರೆ ಅತಂತ್ರ ಲೋಕಸಭಾ ಕ್ಷೇತ್ರಗಳು ಬೇಗ ಬೇಗ ಬಿದ್ದು ಹೋದವು. ಉದಾಹರಣೆಗೆ ಮೊದಲ ಈ ಜನತಾ ಪಕ್ಷದಿಂದ ನಮ್ಮ ತುಳುನಾಡಿನವರಾದ KS ಹೆಗಡೆ ಅವರು ಕೂಡ ಗೆದ್ದಿದ್ದರು. ಆದರೆ 1.5 ವರ್ಷದಲ್ಲಿ ಆ ಲೋಕಸಭೆ ಬಿದ್ದೋಯಿತು ಸರ್ಕಾರ. ಹೊಸ ಲೋಕಸಭಾ ಚುನಾವಣೆ ನಡೆಯಿತು, ಅದು ಕೂಡ ಅರ್ಧದಲ್ಲಿ ಬಿದ್ದೋಯಿತು. ಹೀಗೆ ಆದರೆ ಮೊದಲ 77ರ ಬಳಿಕ
51ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. 77ರ ಬಳಿಕ ಆದ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂದು ಬಾರಿ ಮಾತ್ರ ಗೆದ್ದಿದ್ರು ಇಲ್ಲಿ. ಅದು ಬ್ರಾಹ್ಮಣರೇ. ದಿನೇಶ್ ಗುಂಡೂರಾವ್ರವರ ತಂದೆ ಗುಂಡೂರಾವ್, ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಗುಂಡೂರಾವ್ ಅವರು 1989ರಲ್ಲಿ ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದರು. ಅದನ್ನು ಬಿಟ್ಟರೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆದ್ದೇ ಇಲ್ಲ. ಇಲ್ಲಿ ಬ್ರಾಹ್ಮಣರನ್ನು ಬಿಟ್ಟರೆ ಗೆದ್ದದ್ದು ಗೌಡರು ಮಾತ್ರ, ಒಕ್ಕಲಿಗರು ಮಾತ್ರ. ಮೊದಲ ಲೋಕಸಭಾ ಚುನಾವಣೆ 51ರಲ್ಲಿ ಗೆದ್ದವರು ಒಕ್ಕಲಿಗರು. ಆಮೇಲೆ 77ರಲ್ಲಿ ಮತ್ತೆ ಲೋಕಸಭಾ ಕ್ಷೇತ್ರ ಬೆಂಗಳೂರು ತೆಂಕಣ ಆರಂಭವಾದ ಮೇಲೆ ಹೆಚ್ಚಿನವರು ಬ್ರಾಹ್ಮಣರು. ಏನು ಮೊದಲು ಜನತಾದಲ್ಲಿ ಗೆದ್ದವರು ಕೂಡ ಒಕ್ಕಲಿಗರು, ಆದರೆ 2 ಜನ ಬ್ರಾಹ್ಮಣರು. ಆಮೇಲೆ ಮತ್ತೆ ಜನತಾದಿಂದ ಗೆದ್ದವರು 2 ಬ್ರಾಹ್ಮಣರು. ಆಮೇಲೆ ಕಳೆದ 4 ಲೋಕಸಭಾ ಚುನಾವಣೆಗಳಿಂದ BJP ಸತತವಾಗಿ ಇಲ್ಲಿ ಗೆಲ್ತಾ ಇದೆ. ಕಳೆದ 4 ಲೋಕಸಭಾ ಚುನಾವಣೆಗಳಿಂದ BJPಯು ಸತತವಾಗಿ 4 ಅಲ್ಲ ಹೆಚ್ಚು ಚುನಾವಣೆಗಳಿಂದ BJP ಇಲ್ಲಿ ಗೆಲ್ತಾ ಇದೆ. ಆ BJPಯಲ್ಲಿ ಮೊದಲು ಗೆದ್ದವರು ಒಕ್ಕಲಿಗರು, KV ವೆಂಕಟಗಿರಿ ಗೌಡ ಅವರು. ಅನಂತರ ಎಲ್ಲರೂ ಬ್ರಾಹ್ಮಣರೇ. ಅದರಲ್ಲಿ ಹೆಚ್ಚು ಬಾರಿ ಗೆದ್ದವರು ಅಂತೇಳಿ ಅನಂತಕುಮಾರ್ ಅವರು 5 ಬಾರಿ ಗೆದ್ದಿದ್ದಾರೆ. 5 ಬಾರಿಯಲ್ಲಿ 2 ಅಪೂರ್ಣ ಸಂಸತ್, ಪೂರ್ಣ ಕಾಲ ಇರಲಿಲ್ಲ. ಕಳೆದ ಚುನಾವಣೆಯಲ್ಲಿ ಗೆದ್ದವರು ತೇಜಸ್ವಿ ಸೂರ್ಯ, ಅವರು ಕೂಡ ಬ್ರಾಹ್ಮಣರು. ಹಾಗಾಗಿ ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರವನ್ನು ಬ್ರಾಹ್ಮಣರ ವಿಜಯದ, ಕರ್ನಾಟಕದ ಅತಿ ಮುಖ್ಯ ಬ್ರಾಹ್ಮಣ ವಿಜಯದ. ಬೇರೆ ಕಡೆ ಕೂಡ ಬ್ರಾಹ್ಮಣರು ಗೆದ್ದಿದ್ದಿದೆ. ಇವಾಗ ಹುಬ್ಬಳ್ಳಿಯಲ್ಲಿ ಹಿಂದೆ ಸರೋಜಿನಿ ಮಹಿಷಿಯವರು ಗೆಲ್ತಾಯಿದ್ರು. ಈಗ ಪ್ರಹ್ಲಾದ ಜೋಶಿಯವರು ಅಲ್ಲಿ ಗೆಲ್ತಾ ಇದ್ದಾರೆ. ಹೀಗೆ ಬೇರೆ ಇದ್ದರೂ ಕೂಡ ಮುಖ್ಯವಾಗಿ ಬೆಂಗಳೂರು ತೆಂಕಣ ಲೋಕಸಭಾ ಕ್ಷೇತ್ರವನ್ನು ಬ್ರಾಹ್ಮಣರೇ ಹೆಚ್ಚಾಗಿ ಗೆದ್ದಂಥ ಲೋಕಸಭಾ ಕ್ಷೇತ್ರ ಅಂತ ಪರಿಗಣಿಸಬಹುದು. ಅತಿ ಹೆಚ್ಚು ಕಾಲ 5 ಬಾರಿ ಗೆದ್ದವರು ಅನಂತಕುಮಾರ್, ಅವರು ಕೂಡ ಬ್ರಾಹ್ಮಣರೇ. ಅನಂತಕುಮಾರ್ ಕೂಡ ಹುಬ್ಳಿ ಕಡೆಯ ಬ್ರಾಹ್ಮಣರು, ಬೆಂಗಳೂರಿನವರಲ್ಲ. ಬೆಂಗಳೂರಿಗೆ ಬಂದು ಸೇರುವ ಜನರೇ ಹೆಚ್ಚಾಗಿರುವುದರಿಂದ ಸಹಜವಾಗಿ ಬೇರೆ ಕಡೆಯಿಂದ ಬಂದವರು ಬೆಂಗಳೂರಿನಲ್ಲಿ ಸ್ಪರ್ಧಿಸಿ ಗೆಲ್ತಾರೆ. ಇನ್ನು ಈ ಲೋಕಸಭಾ ಚುನಾವಣೆಯನ್ನು ಸಂಪರ್ಕಿಸುವಂತೆ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಮಾತು ಸದ್ಯಕ್ಕೆ ಚಾಲ್ತಿಯಲ್ಲಿಲ್ಲ. ಆದರೆ ಒಂದು ರಾಜ್ಯ ಒಂದು ಚುನಾವಣೆ ಈ ಬಾರಿ 4 ಕಡೆ ನಡೀತಾ ಇದೆ. ಒಂದು ರಾಜ್ಯ ಒಂದು ಚುನಾವಣೆ ಎಲ್ಲೆಲ್ಲಿ ನಡೀತಾ ಇದೆ? ಆಂಧ್ರದಲ್ಲಿ ನಡೀತಾ ಇದೆ, ಅರುಣಾಚಲದಲ್ಲಿ ನಡೀತಾ ಇದೆ. ಇನ್ನೊಂದು ಅತಿ ಪುಟ್ಟ ರಾಜ್ಯ ಸಿಕ್ಕಿಂನಲ್ಲಿ ಕೂಡ ಒಂದು ರಾಜ್ಯ ಒಂದು ಚುನಾವಣೆ ನಡೀತಾ ಇದೆ. ಸಿಕ್ಕಿಂನಲ್ಲಿ ಇರುವಂಥ ಲೋಕಸಭಾ ಸ್ಥಾನ 1 ಮಾತ್ರ. ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 32. 32 ವಿಧಾನಸಭಾ ಕ್ಷೇತ್ರಗಳಿಗೆ 1 ಲೋಕಸಭಾ ಕ್ಷೇತ್ರ ಇರುವಂಥ ಸಿಕ್ಕಿಂನಲ್ಲಿ ಕೂಡ ಇವಾಗ ಇರುವಂಥ ಸಮಸ್ಯೆ ಏನಂದರೆ, ಕಳೆದ ವಿಧಾನಸಭೆಯಲ್ಲಿ 32ರಲ್ಲಿ 3 ಮಂದಿ ಮಹಿಳೆಯರು ಇದ್ದರು. ಈ ಬಾರಿ ಕೂಡ ಆಳುವ ಪಕ್ಷ ಆ 3 ಮಂದಿ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದೆ. ಆದರೆ ಒಟ್ಟಾರೆ ಸಿಕ್ಕಿಂನಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿರುವಂಥ ಮಹಿಳೆಯರ ಪ್ರಮಾಣ 10% ಕಡಿಮೆ ಇದೆ ಅನ್ನುವಂಥದ್ದು ವರದಿಯಾಗಿದೆ. ಹಾಗಾಗಿ ನಾರಿ ನ್ಯಾಯ ಎನ್ನುವಂಥ ಕಾಂಗ್ರೆಸ್ಸಿನ ಗ್ಯಾರಂಟಿ ಪ್ರಣಾಳಿಕೆಗೆ ಮತ್ತಷ್ಟು ಮಹತ್ವ ಇರ್ತದೆ. ಆದರೆ ನಾರಿ ನ್ಯಾಯದಲ್ಲಿ ಬೇರೆ ವಿಷಯಗಳು ಇವೆಯೇ ಹೊರತು ಮಹಿಳೆಯರಿಗೆ 50% ಚುನಾವಣೆ ಟಿಕೆಟ್ ಕೊಡ್ತೇವೆ ಅಂತ ಇಲ್ಲ. ಅದರಲ್ಲಿ ನಾರಿ ನ್ಯಾಯದಲ್ಲಿ ಕೂಡ ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಮೀಸಲಾತಿ 50% ಕೊಡ್ತಾರೆ ಅಂತ ಹೇಳ್ತಾರೆ ಹೊರತು ಮಹಿಳೆಯರಿಗೆ 50% ಲೋಕಸಭೆಯಲ್ಲಿ ಮೀಸಲಾತಿ ಕೊಡ್ತೇವೆ, ವಿಧಾನಸಭೆಯಲ್ಲಿ ಮೀಸಲಾತಿ ಕೊಡ್ತೇವೆ ಅಂತ ಹೇಳಲಿಲ್ಲ. ಹಾಗಾಗಿ ನಾರಿ ನ್ಯಾಯ ಅನ್ನುವಂಥದ್ದು ಒಂದೊಂದು ಚುನಾವಣಾ ಆಶ್ವಾಸನೆ, ಮ್ಯಾನಿಫೆಸ್ಟೋ. ಆಶ್ವಾಸನೆ ಮತ್ತು ಮ್ಯಾನಿಫೆಸ್ಟೋಗೆ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ?
assurances. Manifesto and assurances are some differences are there, especially about ಮ್ಯಾನಿಫೆಸ್ಟೋ ಅನ್ನೋದನ್ನು ಬರಹದ ಮೂಲಕ ಕೊಡ್ತಾರೆ. ಚುನಾವಣಾ ಪ್ರಣಾಳಿಕೆ ಅಂತ ಹೇಳುವ ಮ್ಯಾನಿಫೆಸ್ಟೋ ಏನಿರ್ತದೆ ಬರಹದ ಮೂಲಕ ಇರ್ತದೆ, ಮುದ್ರಿತವಾಗಿರ್ತದೆ. ಹಾಗಾಗಿ ಒಂದು ವೇಳೆ ಆ ಆಶ್ವಾಸನೆಗಳನ್ನು ಈಡೇರಿಸದಿದ್ದರೆ ನಿಮ್ಮದು ನೋಡಿ ಕೊಟ್ಟ ಆಶ್ವಾಸನೆಯ ಪುಸ್ತಿಕೆ ಇಲ್ಲಿದೆ ಅಂತ ತೋರಿಸಬಹುದು. ಆದರೆ ಜನರಲ್ ಅಶ್ಯೂರೆನ್ಸಸ್ ಅದು ಪ್ರಣಾಳಿಕೆ ಥರ ಅಲ್ಲ, ಬಾಯಲ್ಲಿ ಹೇಳುವಂಥದ್ದು, ಬಾಯಲ್ಲಿ ಕೊಡುವಂಥ ಆಶ್ವಾಸನೆಗಳು. ಮುದ್ರಿತ ಆಶ್ವಾಸನೆಗಳನ್ನೇ ನಡೆಸಿಕೊಡದಿರುವಂಥ ಜನರಿರುವ ದೇಶದಲ್ಲಿ ಬಾಯಿ ಮಾತಿನ ಆಶ್ವಾಸನೆಗಳನ್ನು ಯಾರು ನೆರವೇರಿಸ್ತಾರೆ? ಆದರೆ ಚುನಾವಣೆ ಕಾಲದಲ್ಲಿ ಎಲ್ಲರೂ ಕೂಡ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾನೆ ಇರ್ತಾರೆ, ಅದನ್ನು ನಾವು ಕೇಳ್ತಾನೆ ಇರ್ತೀವಿ. ಕೆಲವೊಮ್ಮೆ ನೆರವೇರಿಸ್ತಾರೆ, ಕೆಲವೊಮ್ಮೆ ನೆರವೇರಿಸುವುದಿಲ್ಲ. ಸದ್ಯಕ್ಕೆ ಯಶಸ್ವಿ ಅಂತೇಳಿದರೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಹೇಳಿದ ಪಂಚ ಗ್ಯಾರಂಟಿಗಳು, ಅದರ ಮೇಲೆ ಇಂದು ಗ್ಯಾರಂಟಿಗಳ ಮೆರವಣಿಗೆಯೇ ಇಡೀ ದೇಶದಲ್ಲಿ ಹೊರಟಿದೆ. ಈ ಗ್ಯಾರಂಟಿಗಳ ಮೆರವಣಿಗೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಮೇಯ್ತಾರೆ, ಯಾರಿಗೆ ಎಷ್ಟೆಷ್ಟು ಸಿಗ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ. ಆದ್ದರಿಂದ ಕತೆ ಕಾರಣಕ್ಕೆ ಈಗ ಚುನಾವಣಾ ಪುರಾಣಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ನೋಡ್ತಾ ಇರಿ ವಿ4 ನ್ಯೂಸ್. ಹಾಗೆ ವಿ4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.